ಅದಕ್ಕೆ ಹೇಳೋದು ಮಹಿಳೆಯರು ಕೊಡಬಾರ್ದು. ಕರೆಕ್ಟಾ? ಒಪ್ಪೋತೀರಾ? ಇದೆಲ್ಲ ಬರುತ್ತೆ ಮುಂದೆ ನೀವು ಅಡೆತಡೆಗಳನ್ನ ಫೇಸ್ ಮಾಡೋದು. ಸೋನಿಯಾ ಗಾಂಧಿ ಅವರ ಬಗ್ಗೆ ನಾನು ಕೇಳಿದಂತಹ ವಿಜಯ್ ಕುಮಾರ್ ಸರ್ ಅವರು ಅದಕ್ಕೇನೆ ಕೂಡ ಅವರು ಒಂದು ಗುರಿನ ಇಟ್ಟಿದ್ದಾರೆ. ಸಾಮೂಹಿಕ ನಾಯಕತ್ವ, ಮಹಿಳಾ ಸಬಲೀಕರಣ ಮಾಡಬೇಕು ಅಂತೇಳಿ ಈಗಿನ ಒಂದು ಅಂಬೇಡ್ಕರ್ ಅಂತಾನೆ ಅವ್ರನ್ನ ನಾವು ಹೇಳ್ಬೋದು. ಯಾರು ಕೂಡ ಈಗ ಮಾಡಿರ್ಲಿಲ್ಲ. ನೀವು ಹೇಳಿದ್ರಲ್ವಾ, ಈಗ ವೋಟ್ ಬರ್ತಾ ಇದೆ, ಸಬಲೀಕರಣ ಮಾಡಬೇಕು, ಅದಕ್ಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ, ಅದು ತಪ್ಪು. ಸರಿ, ಮಾಡ್ಬೇಕಂತಾನೆ 2 ವರ್ಷಗಳಿಂದ ಕಾಲನ ಮಹಿಳೆಯರೆಲ್ಲ ಬರ್ತಾ ಇಲ್ವಲ್ಲ ಸರ್. ಅದಕ್ಕೆ ಈಗ ಹೇಳಿನೇ 2.5 ತಿಂಗಳಾಯ್ತು ಸರ್. 2.5 ತಿಂಗಳಿಂದಾನೇ ಇಷ್ಟು ಜನ ಮಹಿಳೆಯರನ್ನ ಒಟ್ಟುಗೂಡಿಸಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರನ್ನು ಒಟ್ಟುಗೂಡಿಸಿ ಈಗಿನ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ. ನಮ್ಮ ಸಿದ್ದಯ್ಯ ಸಾರು, ನಮ್ಮ ವಿಜಯ್ ಕುಮಾರ್ ಸರ್ ಈಗಿನ ಅಂಬೇಡ್ಕರ್ನ ಒಂದು ವಾಕ್ಯನ ಅವರು ಕೈಗೆಟ್ಕೊಂಡು ಮಹಿಳೆನ ಒಟ್ಟುಗೂಡಿಸುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಹೌದು ಸರ್. ಫಸ್ಟ್ ನಾವು ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮೈಸೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ಕೊಟ್ಟಿದ್ದಾರೆ. ನಾವು ಕೂಡ ಫಸ್ಟು ನಾವು ನಮ್ಮ ಊರು, ನಮ್ಮ ಮನೆ, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಅಂತ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಕ್ಕೆ ನಾವು ಕೂಡ ಇದಾಗಿದ್ದೀವಿ. ಯಾವ ರೀತಿ ಕೆಲಸ ಮಾಡ್ತೀವಿ ಅಂತಂದರೆ, ಮಹಿಳೆಯರನ್ನ ನೋಡಿ, ನೀವು ಕಾಂಗ್ರೆಸ್ ಪಕ್ಷ ಈಗ 5 ಗ್ಯಾರಂಟಿಗಳನ್ನ ಕೊಟ್ಟರು. ಈಗ ಎಲ್ಲರೂ ನಾವು ಬಸ್ಸಲ್ಲಿ ಉಚಿತವಾಗಿ ಬಂದಿದ್ದೀವಿ. ಮತ್ತು ಈಗ ಶಕ್ತಿ ಯೋಜನೆ ಕೊಟ್ಟರು, ಲೈಟ್ ಬಿಲ್, ಕರೆಂಟ್ ಬಿಲ್, ಈಗ ಪ್ರತಿಯೊಂದು ಮಹಿಳೆಯರಿಗೂ ಎಷ್ಟೋ ಒಂದು ಉಪಯೋಗ ಆಗ್ತಾ ಇದೆ. ಯಾವ ಸರ್ಕಾರನೂ ಕೊಟ್ಟಿರಲಿಲ್ಲ. BJP ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ JDS ಸರ್ಕಾರ ಆಗಿರ್ಬೋದು, ಯಾವ ಮಹಿಳೆಯರಿಗೂ ಕೊಟ್ಟಿರಲಿಲ್ಲ. ಸಾಮಾನ್ಯ ಮಹಿಳೆಗೂ ಸಿಕ್ಕಲಿ ಅಂತಲೇ ಈ ಯೋಜನೆಗಳನ್ನ ಮಾಡ್ಕೊಂಡಿರೋದು. ಈಗ ಅವ್ರು ಅದನ್ನು ಮಾಡಲಿಲ್ಲ ಅಂದರೆ ಯಾರಿಗೂ ಮಹಿಳೆಯರಿಗೆ ತಲುಪ್ತಾ ಇರಲಿಲ್ಲ ಇದು. ಇವಾಗ ಎಷ್ಟೋ ಜನ ಅಲ್ಲಲ್ಲೇ ದೊಡ್ಡ ತಿಮ್ಮಿಂಗಳಲ್ಲಿರುವಾಗ ಸಾಮಾನ್ಯ ಪ್ರಜೆಗಳು, ಸಾಮಾನ್ಯ ಹಳ್ಳಿಯವರು ಹೋಗೋಕ್ಕಾಗಲ್ಲ ಸರ್. ಈಗ ಅದೇ ಒಂದು ನಮ್ಮ ವಿಜಯ್ ಕುಮಾರ್ ಸರ್ ಎಲ್ಲರನ್ನ ಈ ಥರ ಒಟ್ಟುಗೂಡಿಸಿ ಸಹಕಾರ ವಿಭಾಗ ಅಂತ ಮಾಡಿ ಅದರಲ್ಲಿ ಎಲ್ಲ ನಾಯಕತ್ವ ಎಲ್ಲರಿಗೂ ಸಿಗಬೇಕು, ಯಾರೋ ಎಲೆಮರೆಕಾಯಿಯಾಗಿ ಕೆಲಸ ಮಾಡೋರನ್ನ ಮುಂದೆ ತರಬೇಕು ಅಂತೇಳಿ ಅವರ ಗುರಿ ಧ್ಯೇಯ. ಈಗಿನ ಅಂಬೇಡ್ಕರನ ಒಂದು ಸಮಾನತೆಯನ್ನು ಈಗ ತಂದು ಕೊಡ್ತಾ ಇದ್ದಾರೆ ಸರ್. ಅವ್ರಿಗೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ. ಮುಂದೆ ಏನು ಗ್ಯಾರಂಟಿ ಇದೆ ಆ ಗ್ಯಾರಂಟಿ ಇನ್ನೂ ಹೆಚ್ಚಿನ ದಿನ ಕಾಲ ಇರಲಿ. ನಮ್ಮ ಸಿದ್ದಯ್ಯ ಅವ್ರ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಹೆಚ್ಚು ದಿನ ಇರಲಿ. ಇನ್ನೂ ನೆಕ್ಸ್ಟು 5 ವರ್ಷಕ್ಕೆ ಈ ಸರ್ಕಾರನೇ ನಡೀಲಿ. ಯಾಕಂತಂದರೆ ನೀವು ಸರ್ಕಾರದಲ್ಲಿದ್ದರೆ ನಮ್ಮ ಈಗಿನ ಮಹಿಳೆಯರಿಗೂ ಕೂಡ ಒಂದೇನು ಅಲ್ಪ ಸ್ವಲ್ಪ ಸಹಯೋಗ ಆಗುತ್ತೆ. ಒಂದು ಶಕ್ತಿ ಯೋಜನೆ ಆಗಿದ್ದೀವಿ ನೋಡಿ, ಈ ಮಹಿಳೆ ಹೇಳ್ತಾ ಇದ್ದಾರೆ, ಅವರಿಂದ ನಾವು ಬದುಕ್ತಾ ಇದ್ದೀವಿ ಅಂತ. ನನ್ನ ಹೆಸರು ತಾರಾಜಿ ಅಂತ.